ಈ ವಾದ ಪ್ರತಿವಾದ, ಹೋರಾಟ, ಪ್ರತಿರೋಧ ಇದೆಲ್ಲದರ ನಡುವೆ ತನಿಖೆ ಅಂತೂ ಮುಂದುವರೆದಿದೆ. ಇವತ್ತಿನ ತನಿಖೆಯಲ್ಲೂ ಕೂಡ ಒಂದಷ್ಟು ಮೂಳೆಗಳು ಹಾಗೆ ಅಸ್ಥಿಪಂಜರಗಳು ಸಿಕ್ಕಿದೆ ಅನ್ನೋ ಮಾಹಿತಿ ಇದೆ. ಅದರಲ್ಲೂ ಪರ್ಟಿಕ್ಯುಲರ್ಲಿ ಬಂಗ್ಲೆಗುಡ್ಡೆ ಪ್ರದೇಶ, ಇಲ್ಲಿ ಇವತ್ತು ಈ ಎಕ್ಸ್ಟ್ರಾಕ್ಷನ್ ನಡೀತು. ಮೂಳೆ ಹಾಗೆ ತಲೆಬುರುಡೆ ಪೀಸ್ಗಳು ಇಲ್ಲಿ ಪತ್ತೆಯಾಗಿದೆ ಅನ್ನೋ ಮಾಹಿತಿ ಇದೆ. ಆದರೆ ಹೇಗೆ ಪಾಯಿಂಟ್ ನಂಬರ್ 6ರಲ್ಲಿ ಮಹಿಳೆ ಅಥವಾ ಹೆಣ್ಣು ಮಗಳ ದೇಹಕ್ಕೆ ಸಂಬಂಧಪಟ್ಟ ಮೂಳೆ ಸಿಕ್ಕಿಲ್ಲ ಅನ್ನೋ ಮೂಲಗಳ ಮಾಹಿತಿ ಇದೆಯೋ, ಹಾಗೆ ಇವತ್ತಿನ ಈ ಉತ್ಖನನದಲ್ಲೂ ಕೂಡ ಸಿಕ್ಕಿದ್ದು ಈ ದೂರುದಾರಿ ಅನಾಮಿಕ ಹೇಳ್ತಾ ಇರೋ ರೀತಿಯಲ್ಲಿ ವರ್ಷಗಳ ಹಿಂದೆ ಕೊಲೆಯಾದ ವ್ಯಕ್ತಿಯ ಅಥವಾ ಮಹಿಳೆಯ ಶರೀರದ ಮೂಳೆಗಳು ಸಿಕ್ಕಿರಲಾರದು ಅನ್ನೋ ಪ್ರಾಥಮಿಕ ಅನುಮಾನ ಹುಟ್ಕೊಂಡಿದೆ. 1.5 ವರ್ಷದ ಹಿಂದೆ ಆತ್ಮಹತ್ಯೆ ಮಾಡಿಕೊಂಡಿರುವ ವ್ಯಕ್ತಿಯ ದೇಹದ ಮೂಳೆಗಳಿರಬಹುದು ಅನ್ನೋ ಅನುಮಾನ ಇದೆ. ಅಸ್ಥಿಪಂಜರದ ಜೊತೆಯಲ್ಲಿ ಒಬ್ಬ ಪುರುಷನಿಗೆ ಸಂಬಂಧಪಟ್ಟ ಉಡುಪು ಹಾಗೆ ಹಗ್ಗ ಪತ್ತೆಯಾಗಿದೆ. 12 ವರ್ಷಗಳ ಹಿಂದೆ ಧರ್ಮಸ್ಥಳವನ್ನ ತೊರೆದಿದ್ದೆ, ನಾನು ಆ ಜಾಗ ಬಿಟ್ಟು ಬೇರೆ ಕಡೆಗೆ ಹೋಗಿದ್ದೆ ಅಂತ ಹೇಳಿ ಈ ಅನಾಮಿಕ ದೂರುದಾರ ಹೇಳ್ಕೊಂಡಿದ್ದಾನೆ. ಆದ್ರೆ ಈಗ ಸಿಕ್ಕಿರೋದು 1.5 ಅಥವಾ 2 ವರ್ಷ ಹಳೆಯ ಕೆಳೆಬರದ ಮೂಳೆ ಅನ್ನೋದು ಮೂಲಗಳಿಂದ ಸಿಗ್ತಾ ಇರುವಂತಹ ಮಾಹಿತಿ. ಹಾಗಾದ್ರೆ ಈತ ತೋರಿಸಿರೋ ಜಾಗದಲ್ಲಿ 1.5 ವರ್ಷದ ಹಳೆಯ ಕೆಳೆಬರ ಇದ್ರೆ ಈ ಜಾಗದ ಬಗ್ಗೆ 12 ವರ್ಷದ ಹಿಂದೆನೆ ಧರ್ಮಸ್ಥಳ ಬಿಟ್ಟವನಿಗೆ ಹೇಗೆ ಗೊತ್ತಾಯಿತು ಅನ್ನೋ ಅನುಮಾನ ಒಂದು ಕಡೆ. ಈ ಶವವನ್ನ ಮಾಸ್ಕ್ ಮ್ಯಾನ್ ಹೂತ್ ಹಾಕಿದ್ನ? ಈತನ ಹೇಳಿಕೆ ಪ್ರಕಾರ ಸಾಧ್ಯನೇ ಇಲ್ಲ. ಹಾಗಾದ್ರೆ ಇದು ಯಾರ ದೇಹ? ಈ ಜಾಗದಲ್ಲಿ ಹೀಗೊಂದು ಶವ, ಅದರ ಮೂಳೆಗಳು ಸಿಗಬಹುದು ಅನ್ನೋದು ಈತನಿಗೆ ಹೇಗೆ ಗೊತ್ತಾಯಿತು? ಈ ಅನುಮಾನ ಕೂಡ ಇದೆ. ಬೇರೆಯವರು ಹೂತ್ ಹಾಕಿದ ಈ ಜಾಗ ನಿಗೂಢ ವ್ಯಕ್ತಿಗೆ ಯಾರಾದ್ರೂ ಹೇಳಿದ್ರಾ? ಇದನ್ನ ಗುರುತಿಸಿ ಸ್ಥಳವನ್ನ ಬಿಟ್ಟು ಬೇರೆ ಸ್ಥಳವನ್ನ ಸೂಚಿಸಿದ್ಯಾಕೆ? ಈತ 13 ಪಾಯಿಂಟ್ಗಳನ್ನ ತೋರಿಸಿದ್ದ. ಅದನ್ನ ಬಿಟ್ಟು ಈ ಜಾಗದಲ್ಲಿ ನೀವು ಉತ್ಖನನ ಮಾಡಿ ಅಂತ ಹೇಳಿ ಈತ ಸೂಚನೆ ಕೊಟ್ಟದ್ದು ಯಾಕೆ? ಮನವಿಯನ್ನ ಮಾಡ್ಕೊಂಡಿದ್ಯಾಕೆ? ಅಲ್ಲೇ ಉತ್ಖನನ ಮಾಡಿ ಅಂತ ಹೇಳಿ, ಅಂದ್ರೆ ಈ ಬಂಗ್ಲೆಗುಡ್ಡ ಜಾಗ ಏನಿದೆ ಇಲ್ಲೇ ಮಾಡಿ ಅಂತ ಹೇಳಿ ಈತ ಹೇಳಲಿಕ್ಕೆ ಕಾರಣ ಏನು ಅನ್ನೋದು ಸದ್ಯಕ್ಕಿರೋ ಪ್ರಶ್ನೆ. ಯೆಟ್ ಅಗೇನ್ ತನಿಖೆ ನಡೀತಾ ಇದೆ. ತನಿಖೆ ಪರಿಪೂರ್ಣವಾಗಿ ವರದಿ ಕೊಡೋವರೆಗೂ ಈ ಪ್ರಕರಣದಲ್ಲಿ ಹೀಗೆ ಆಗಿದೆ ಅಂತ ಹೇಳಲಿಕ್ಕೆ ಕಷ್ಟ ಆಗುತ್ತೆ. ಈ ವಾದ ಪ್ರತಿವಾದ, ಹೋರಾಟ, ಪ್ರತಿರೋಧ ಇದೆಲ್ಲದರ ನಡುವೆ ತನಿಖೆ ಅಂತೂ ಮುಂದುವರೆದಿದೆ. ಇವತ್ತಿನ ತನಿಖೆಯಲ್ಲೂ ಕೂಡ ಒಂದಷ್ಟು ಮೂಳೆಗಳು ಹಾಗೆ ಅಸ್ಥಿಪಂಜರಗಳು ಸಿಕ್ಕಿದೆ ಅನ್ನೋ ಮಾಹಿತಿ ಇದೆ. ಅದರಲ್ಲೂ ಪರ್ಟಿಕ್ಯುಲರ್ಲಿ ಬಂಗ್ಲೆಗುಡ್ಡೆ ಪ್ರದೇಶ, ಇಲ್ಲಿ ಇವತ್ತು ಈ ಎಕ್ಸ್ಟ್ರಾಕ್ಷನ್ ನಡೀತು. ಮೂಳೆ ಹಾಗೆ ತಲೆಬುರುಡೆ ಪೀಸ್ಗಳು ಇಲ್ಲಿ ಪತ್ತೆಯಾಗಿದೆ ಅನ್ನೋ ಮಾಹಿತಿ ಇದೆ. ಆದರೆ ಹೇಗೆ ಪಾಯಿಂಟ್ ನಂಬರ್ 6ರಲ್ಲಿ ಮಹಿಳೆ ಅಥವಾ ಹೆಣ್ಣು ಮಗಳ ದೇಹಕ್ಕೆ ಸಂಬಂಧಪಟ್ಟ ಮೂಳೆ ಸಿಕ್ಕಿಲ್ಲ ಅನ್ನೋ ಮೂಲಗಳ ಮಾಹಿತಿ ಇದೆಯೋ, ಹಾಗೆ ಇವತ್ತಿನ ಈ ಉತ್ಖನನದಲ್ಲೂ ಕೂಡ ಸಿಕ್ಕಿದ್ದು ಈ ದೂರುದಾರಿ ಅನಾಮಿಕ ಹೇಳ್ತಾ ಇರೋ ರೀತಿಯಲ್ಲಿ ವರ್ಷಗಳ ಹಿಂದೆ ಕೊಲೆಯಾದ ವ್ಯಕ್ತಿಯ ಅಥವಾ ಮಹಿಳೆಯ ಶರೀರದ ಮೂಳೆಗಳು ಸಿಕ್ಕಿರಲಾರದು ಅನ್ನೋ ಪ್ರಾಥಮಿಕ ಅನುಮಾನ ಹುಟ್ಕೊಂಡಿದೆ. 1.5 ವರ್ಷದ ಹಿಂದೆ ಆತ್ಮಹತ್ಯೆ ಮಾಡಿಕೊಂಡಿರುವ ವ್ಯಕ್ತಿಯ ದೇಹದ ಮೂಳೆಗಳಿರಬಹುದು ಅನ್ನೋ ಅನುಮಾನ ಇದೆ. ಅಸ್ಥಿಪಂಜರದ ಜೊತೆಯಲ್ಲಿ ಒಬ್ಬ ಪುರುಷನಿಗೆ ಸಂಬಂಧಪಟ್ಟ ಉಡುಪು ಹಾಗೆ ಹಗ್ಗ ಪತ್ತೆಯಾಗಿದೆ. 12 ವರ್ಷಗಳ ಹಿಂದೆ ಧರ್ಮಸ್ಥಳವನ್ನ ತೊರೆದಿದ್ದೆ, ನಾನು ಆ ಜಾಗ ಬಿಟ್ಟು ಬೇರೆ ಕಡೆಗೆ ಹೋಗಿದ್ದೆ ಅಂತ ಹೇಳಿ ಈ ಅನಾಮಿಕ ದೂರುದಾರ ಹೇಳ್ಕೊಂಡಿದ್ದಾನೆ. ಆದ್ರೆ ಈಗ ಸಿಕ್ಕಿರೋದು 1.5 ಅಥವಾ 2 ವರ್ಷ ಹಳೆಯ ಕೆಳೆಬರದ ಮೂಳೆ ಅನ್ನೋದು ಮೂಲಗಳಿಂದ ಸಿಗ್ತಾ ಇರುವಂತಹ ಮಾಹಿತಿ. ಹಾಗಾದ್ರೆ ಈತ ತೋರಿಸಿರೋ ಜಾಗದಲ್ಲಿ 1.5 ವರ್ಷದ ಹಳೆಯ ಕೆಳೆಬರ ಇದ್ರೆ ಈ ಜಾಗದ ಬಗ್ಗೆ 12 ವರ್ಷದ ಹಿಂದೆನೆ ಧರ್ಮಸ್ಥಳ ಬಿಟ್ಟವನಿಗೆ ಹೇಗೆ ಗೊತ್ತಾಯಿತು ಅನ್ನೋ ಅನುಮಾನ ಒಂದು ಕಡೆ. ಈ ಶವವನ್ನ ಮಾಸ್ಕ್ ಮ್ಯಾನ್ ಹೂತ್ ಹಾಕಿದ್ನ? ಈತನ ಹೇಳಿಕೆ ಪ್ರಕಾರ ಸಾಧ್ಯನೇ ಇಲ್ಲ. ಹಾಗಾದ್ರೆ ಇದು ಯಾರ ದೇಹ? ಈ ಜಾಗದಲ್ಲಿ ಹೀಗೊಂದು ಶವ, ಅದರ ಮೂಳೆಗಳು ಸಿಗಬಹುದು ಅನ್ನೋದು ಈತನಿಗೆ ಹೇಗೆ ಗೊತ್ತಾಯಿತು? ಈ ಅನುಮಾನ ಕೂಡ ಇದೆ. ಬೇರೆಯವರು ಹೂತ್ ಹಾಕಿದ ಈ ಜಾಗ ನಿಗೂಢ ವ್ಯಕ್ತಿಗೆ ಯಾರಾದ್ರೂ ಹೇಳಿದ್ರಾ? ಇದನ್ನ ಗುರುತಿಸಿ ಸ್ಥಳವನ್ನ ಬಿಟ್ಟು ಬೇರೆ ಸ್ಥಳವನ್ನ ಸೂಚಿಸಿದ್ಯಾಕೆ? ಈತ 13 ಪಾಯಿಂಟ್ಗಳನ್ನ ತೋರಿಸಿದ್ದ. ಅದನ್ನ ಬಿಟ್ಟು ಈ ಜಾಗದಲ್ಲಿ ನೀವು ಉತ್ಖನನ ಮಾಡಿ ಅಂತ ಹೇಳಿ ಈತ ಸೂಚನೆ ಕೊಟ್ಟದ್ದು ಯಾಕೆ? ಮನವಿಯನ್ನ ಮಾಡ್ಕೊಂಡಿದ್ಯಾಕೆ? ಅಲ್ಲೇ ಉತ್ಖನನ ಮಾಡಿ ಅಂತ ಹೇಳಿ, ಅಂದ್ರೆ ಈ ಬಂಗ್ಲೆಗುಡ್ಡ ಜಾಗ ಏನಿದೆ ಇಲ್ಲೇ ಮಾಡಿ ಅಂತ ಹೇಳಿ ಈತ ಹೇಳಲಿಕ್ಕೆ ಕಾರಣ ಏನು ಅನ್ನೋದು ಸದ್ಯಕ್ಕಿರೋ ಪ್ರಶ್ನೆ. ಯೆಟ್ ಅಗೇನ್ ತನಿಖೆ ನಡೀತಾ ಇದೆ. ತನಿಖೆ ಪರಿಪೂರ್ಣವಾಗಿ ವರದಿ ಕೊಡೋವರೆಗೂ ಈ ಪ್ರಕರಣದಲ್ಲಿ ಹೀಗೆ ಆಗಿದೆ ಅಂತ ಹೇಳಲಿಕ್ಕೆ ಕಷ್ಟ ಆಗುತ್ತೆ. ಈ ವಾದ ಪ್ರತಿವಾದ, ಹೋರಾಟ, ಪ್ರತಿರೋಧ ಇದೆಲ್ಲದರ ನಡುವೆ ತನಿಖೆ ಅಂತೂ ಮುಂದುವರೆದಿದೆ. ಇವತ್ತಿನ ತನಿಖೆಯಲ್ಲೂ ಕೂಡ ಒಂದಷ್ಟು ಮೂಳೆಗಳು ಹಾಗೆ ಅಸ್ಥಿಪಂಜರಗಳು ಸಿಕ್ಕಿದೆ ಅನ್ನೋ ಮಾಹಿತಿ ಇದೆ. ಅದರಲ್ಲೂ ಪರ್ಟಿಕ್ಯುಲರ್ಲಿ ಬಂಗ್ಲೆಗುಡ್ಡೆ ಪ್ರದೇಶ, ಇಲ್ಲಿ ಇವತ್ತು ಈ ಎಕ್ಸ್ಟ್ರಾಕ್ಷನ್ ನಡೀತು. ಮೂಳೆ ಹಾಗೆ ತಲೆಬುರುಡೆ ಪೀಸ್ಗಳು ಇಲ್ಲಿ ಪತ್ತೆಯಾಗಿದೆ ಅನ್ನೋ ಮಾಹಿತಿ ಇದೆ. ಆದರೆ
ಹೇಗೆ ಪಾಯಿಂಟ್ ನಂಬರ್ 6ರಲ್ಲಿ ಮಹಿಳೆ ಅಥವಾ ಹೆಣ್ಣು ಮಗಳ ದೇಹಕ್ಕೆ ಸಂಬಂಧಪಟ್ಟ ಮೂಳೆ ಸಿಕ್ಕಿಲ್ಲ ಅನ್ನೋ ಮೂಲಗಳ ಮಾಹಿತಿ ಇದೆಯೋ ಹಾಗೆ ಇವತ್ತಿನ ಈ ಉತ್ಖನನದಲ್ಲೂ ಕೂಡ ಸಿಕ್ಕಿದ್ದು ಈ ದೂರುದಾರಿ ಅನಾಮಿಕ ಹೇಳ್ತಾ ಇರೋ ರೀತಿಯಲ್ಲಿ ವರ್ಷಗಳ ಹಿಂದೆ ಕೊಲೆಯಾದ ವ್ಯಕ್ತಿಯ ಅಥವಾ ಮಹಿಳೆಯ ಶರೀರದ ಮೂಳೆಗಳು ಸಿಕ್ಕಿರಲಾರದು ಅನ್ನೋ ಪ್ರಾಥಮಿಕ ಅನುಮಾನ ಹುಟ್ಕೊಂಡಿದೆ. 1.5 ವರ್ಷದ ಹಿಂದೆ ಆತ್ಮಹತ್ಯೆ ಮಾಡಿಕೊಂಡಿರುವ ವ್ಯಕ್ತಿಯ ದೇಹದ ಮೂಳೆಗಳಿರಬಹುದು ಅನ್ನೋ ಅನುಮಾನ ಇದೆ. ಅಸ್ಥಿಪಂಜರದ ಜೊತೆಯಲ್ಲಿ ಒಬ್ಬ ಪುರುಷನಿಗೆ ಸಂಬಂಧಪಟ್ಟ ಉಡುಪು ಹಾಗೆ ಹಗ್ಗ ಪತ್ತೆಯಾಗಿದೆ. 12 ವರ್ಷಗಳ ಹಿಂದೆ ಧರ್ಮಸ್ಥಳವನ್ನ ತೊರೆದಿದ್ದೆ, ನಾನು ಆ ಜಾಗ ಬಿಟ್ಟು ಬೇರೆ ಕಡೆಗೆ ಹೋಗಿದ್ದೆ ಅಂತ ಹೇಳಿ ಈ ಅನಾಮಿಕ ದೂರುದಾರ ಹೇಳ್ಕೊಂಡಿದ್ದಾನೆ. ಆದ್ರೆ ಈಗ ಸಿಕ್ಕಿರೋದು 1.5 ಅಥವಾ 2 ವರ್ಷ ಹಳೆಯ ಕೆಳೆಬರದ ಮೂಳೆ ಅನ್ನೋದು ಮೂಲಗಳಿಂದ ಸಿಗ್ತಾ ಇರುವಂತಹ ಮಾಹಿತಿ. ಹಾಗಾದ್ರೆ ಈತ ತೋರಿಸಿರೋ ಜಾಗದಲ್ಲಿ 1.5 ವರ್ಷದ ಹಳೆಯ ಕೆಳೆಬರ ಇದ್ರೆ ಈ ಜಾಗದ ಬಗ್ಗೆ 12 ವರ್ಷದ ಹಿಂದೆನೆ ಧರ್ಮಸ್ಥಳ ಬಿಟ್ಟವನಿಗೆ ಹೇಗೆ ಗೊತ್ತಾಯಿತು ಅನ್ನೋ ಅನುಮಾನ ಒಂದು ಕಡೆ. ಈ ಶವವನ್ನ ಮಾಸ್ಕ್ ಮ್ಯಾನ್ ಹೂತ್ ಹಾಕಿದ್ನ? ಈತನ ಹೇಳಿಕೆ ಪ್ರಕಾರ ಸಾಧ್ಯನೇ ಇಲ್ಲ. ಹಾಗಾದ್ರೆ ಇದು ಯಾರ ದೇಹ? ಈ ಜಾಗದಲ್ಲಿ ಹೀಗೊಂದು ಶವ, ಅದರ ಮೂಳೆಗಳು ಸಿಗಬಹುದು ಅನ್ನೋದು ಈತನಿಗೆ ಹೇಗೆ ಗೊತ್ತಾಯಿತು? ಈ ಅನುಮಾನ ಕೂಡ ಇದೆ. ಬೇರೆಯವರು ಹೂತ್ ಹಾಕಿದ ಈ ಜಾಗ ನಿಗೂಢ ವ್ಯಕ್ತಿಗೆ ಯಾರಾದ್ರೂ ಹೇಳಿದ್ರಾ? ಇದನ್ನ ಗುರುತಿಸಿ ಸ್ಥಳವನ್ನ ಬಿಟ್ಟು ಬೇರೆ ಸ್ಥಳವನ್ನ ಸೂಚಿಸಿದ್ಯಾಕೆ? ಈತ 13 ಪಾಯಿಂಟ್ಗಳನ್ನ ತೋರಿಸಿದ್ದ. ಅದನ್ನ ಬಿಟ್ಟು ಈ ಜಾಗದಲ್ಲಿ ನೀವು ಉತ್ಖನನ ಮಾಡಿ ಅಂತ ಹೇಳಿ ಈತ ಸೂಚನೆ ಕೊಟ್ಟದ್ದು ಯಾಕೆ? ಮನವಿಯನ್ನ ಮಾಡ್ಕೊಂಡಿದ್ಯಾಕೆ? ಅಲ್ಲೇ ಉತ್ಖನನ ಮಾಡಿ ಅಂತ ಹೇಳಿ, ಅಂದ್ರೆ ಈ ಬಂಗ್ಲೆಗುಡ್ಡ ಜಾಗ ಏನಿದೆ ಇಲ್ಲೇ ಮಾಡಿ ಅಂತ ಹೇಳಿ ಈತ ಹೇಳಲಿಕ್ಕೆ ಕಾರಣ ಏನು ಅನ್ನೋದು ಸದ್ಯಕ್ಕಿರೋ ಪ್ರಶ್ನೆ. ಎಟ್ಟಗೇನ್ ತನಿಖೆ ನಡೀತಾ ಇದೆ. ತನಿಖೆ ಪರಿಪೂರ್ಣವಾಗಿ ವರದಿ ಕೊಡೋವರೆಗೂ ಈ ಪ್ರಕರಣದಲ್ಲಿ ಹೀಗೆ ಆಗಿದೆ ಅಂತ ಹೇಳಲಿಕ್ಕೆ ಕಷ್ಟ ಆಗುತ್ತೆ. ಈ ವಾದ ಪ್ರತಿವಾದ, ಹೋರಾಟ, ಪ್ರತಿರೋಧ ಇದೆಲ್ಲದರ ನಡುವೆ ತನಿಖೆ ಅಂತೂ ಮುಂದುವರೆದಿದೆ. ಇವತ್ತಿನ ತನಿಖೆಯಲ್ಲೂ ಕೂಡ ಒಂದಷ್ಟು ಮೂಳೆಗಳು ಹಾಗೆ ಅಸ್ಥಿಪಂಜರಗಳು ಸಿಕ್ಕಿದೆ ಅನ್ನೋ ಮಾಹಿತಿ ಇದೆ. ಅದರಲ್ಲೂ ಪರ್ಟಿಕ್ಯುಲರ್ಲಿ ಬಂಗ್ಲೆಗುಡ್ಡೆ ಪ್ರದೇಶ, ಇಲ್ಲಿ ಇವತ್ತು ಈ ಎಕ್ಸ್ಟ್ರಾಕ್ಷನ್ ನಡೀತು. ಮೂಳೆ ಹಾಗೆ ತಲೆಬುರುಡೆ ಪೀಸ್ಗಳು ಇಲ್ಲಿ ಪತ್ತೆಯಾಗಿದೆ ಅನ್ನೋ ಮಾಹಿತಿ ಇದೆ. ಆದ್ರೆ ಹೇಗೆ ಪಾಯಿಂಟ್ ನಂಬರ್ 6ರಲ್ಲಿ ಮಹಿಳೆ ಅಥವಾ ಹೆಣ್ಣು ಮಗಳ ದೇಹಕ್ಕೆ ಸಂಬಂಧಪಟ್ಟ ಮೂಳೆ ಸಿಕ್ಕಿಲ್ಲ ಅನ್ನೋ ಮೂಲಗಳ ಮಾಹಿತಿ ಇದೆಯೋ ಹಾಗೆ ಇವತ್ತಿನ ಈ ಉತ್ಖನನದಲ್ಲೂ ಕೂಡ ಸಿಕ್ಕಿದ್ದು ಈ ದೂರುದಾರಿ ಅನಾಮಿಕ ಹೇಳ್ತಾ ಇರೋ ರೀತಿಯಲ್ಲಿ ವರ್ಷಗಳ ಹಿಂದೆ ಕೊಲೆಯಾದ ವ್ಯಕ್ತಿಯ ಅಥವಾ ಮಹಿಳೆಯ ಶರೀರದ ಮೂಳೆಗಳು ಸಿಕ್ಕಿರಲಾರದು ಅನ್ನೋ ಪ್ರಾಥಮಿಕ ಅನುಮಾನ ಹುಟ್ಕೊಂಡಿದೆ. 1.5 ವರ್ಷದ ಹಿಂದೆ ಆತ್ಮಹತ್ಯೆ ಮಾಡಿಕೊಂಡಿರುವ ವ್ಯಕ್ತಿಯ ದೇಹದ ಮೂಳೆಗಳಿರಬಹುದು ಅನ್ನೋ ಅನುಮಾನ ಇದೆ. ಅಸ್ಥಿಪಂಜರದ ಜೊತೆಯಲ್ಲಿ ಒಬ್ಬ ಪುರುಷನಿಗೆ ಸಂಬಂಧಪಟ್ಟ ಉಡುಪು ಹಾಗೆ ಹಗ್ಗ ಪತ್ತೆಯಾಗಿದೆ. 12 ವರ್ಷಗಳ ಹಿಂದೆ ಧರ್ಮಸ್ಥಳವನ್ನ ತೊರೆದಿದ್ದೆ, ನಾನು ಆ ಜಾಗ ಬಿಟ್ಟು ಬೇರೆ ಕಡೆಗೆ ಹೋಗಿದ್ದೆ ಅಂತ ಹೇಳಿ ಈ ಅನಾಮಿಕ ದೂರುದಾರ ಹೇಳ್ಕೊಂಡಿದ್ದಾನೆ. ಆದ್ರೆ ಈಗ ಸಿಕ್ಕಿರೋದು 1.5 ಅಥವಾ 2 ವರ್ಷ ಹಳೆಯ ಕೆಳೆಬರದ ಮೂಳೆ ಅನ್ನೋದು ಮೂಲಗಳಿಂದ ಸಿಗ್ತಾ ಇರುವಂತಹ ಮಾಹಿತಿ. ಹಾಗಾದ್ರೆ ಈತ ತೋರಿಸಿರೋ ಜಾಗದಲ್ಲಿ 1.5 ವರ್ಷದ ಹಳೆಯ ಕೆಳೆಬರ ಇದ್ರೆ ಈ ಜಾಗದ ಬಗ್ಗೆ 12 ವರ್ಷದ ಹಿಂದೆನೆ ಧರ್ಮಸ್ಥಳ ಬಿಟ್ಟವನಿಗೆ ಹೇಗೆ ಗೊತ್ತಾಯಿತು ಅನ್ನೋ ಅನುಮಾನ ಒಂದು ಕಡೆ. ಈ ಶವವನ್ನ ಮಾಸ್ಕ್ ಮ್ಯಾನ್ ಹೂತ್ ಹಾಕಿದ್ನ? ಈತನ ಹೇಳಿಕೆ ಪ್ರಕಾರ ಸಾಧ್ಯನೇ ಇಲ್ಲ. ಹಾಗಾದ್ರೆ ಇದು ಯಾರ ದೇಹ? ಈ ಜಾಗದಲ್ಲಿ ಹೀಗೊಂದು ಶವ, ಅದರ ಮೂಳೆಗಳು ಸಿಗಬಹುದು ಅನ್ನೋದು ಈತನಿಗೆ ಹೇಗೆ ಗೊತ್ತಾಯಿತು? ಈ ಅನುಮಾನ ಕೂಡ ಇದೆ. ಬೇರೆಯವರು ಹೂತ್ ಹಾಕಿದ ಈ ಜಾಗ ನಿಗೂಢ ವ್ಯಕ್ತಿಗೆ ಯಾರಾದ್ರೂ ಹೇಳಿದ್ರಾ? ಇದನ್ನ ಗುರುತಿಸಿ ಸ್ಥಳವನ್ನ ಬಿಟ್ಟು ಬೇರೆ ಸ್ಥಳವನ್ನ ಸೂಚಿಸಿದ್ಯಾಕೆ? ಈತ 13 ಪಾಯಿಂಟ್ಗಳನ್ನ ತೋರಿಸಿದ್ದ. ಅದನ್ನ ಬಿಟ್ಟು ಈ ಜಾಗದಲ್ಲಿ ನೀವು ಉತ್ಖನನ ಮಾಡಿ ಅಂತ ಹೇಳಿ ಈತ ಸೂಚನೆ ಕೊಟ್ಟದ್ದು ಯಾಕೆ? ಮನವಿಯನ್ನ ಮಾಡ್ಕೊಂಡಿದ್ಯಾಕೆ? ಅಲ್ಲೇ ಉತ್ಖನನ ಮಾಡಿ ಅಂತ ಹೇಳಿ, ಅಂದ್ರೆ ಈ ಬಂಗ್ಲೆಗುಡ್ಡ ಜಾಗ ಏನಿದೆ ಇಲ್ಲೇ ಮಾಡಿ ಅಂತ ಹೇಳಿ ಈತ ಹೇಳಲಿಕ್ಕೆ ಕಾರಣ ಏನು ಅನ್ನೋದು ಸದ್ಯಕ್ಕಿರೋ ಪ್ರಶ್ನೆ. ಎಟ್ಟಗೇನ್ ತನಿಖೆ ನಡೀತಾ ಇದೆ. ತನಿಖೆ ಪರಿಪೂರ್ಣವಾಗಿ ವರದಿ ಕೊಡೋವರೆಗೂ ಈ ಪ್ರಕರಣದಲ್ಲಿ ಹೀಗೆ ಆಗಿದೆ ಅಂತ ಹೇಳಲಿಕ್ಕೆ ಕಷ್ಟ ಆಗುತ್ತೆ.